ಪ್ರೀತಿಯಾಗಿ ಕಾಣಿಸ್ತಾ ನೀವೆಲ್ಲ ಬೆಳೆಸ್ಬೇಕು. ಕ್ಲೈಮ್ಯಾಕ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳೋದು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಕ್ಷತ್ರ ಲಾಸ್ಟಿಗೆ ತುಂಬ ಚೆನ್ನಾಗಿದೆ. ಪೇರೆಂಟ್ಸ್ಗೋಸ್ಕರ ಮಕ್ಕಳು ಕೂಡ ಹುಷಾರಾಗಿರ್ತಾರೆ. ಏನೇ ಸ್ಟೆಪ್ ತಗೋಬೇಕು ಅಂದರೆ ಹುಷಾರಾಗಿ ತಗೋಬೇಕು. ನಾವು ಯಾವ ಥರ ಸಿನಿಮಾಸ್ ತುಂಬ ಚೆನ್ನಾಗಿದೆ. ಒಳ್ಳೆ ಲವ್ ಸ್ಟೋರಿ ನೋಡಿ ಮಾತ್ರ ಮೂವಿ ಚೆನ್ನಾಗಿದೆ. ಕರ್ನಾಟಕದವರು ಹೇಗಿದೆ ಸೂಪರ್ ಆಗಿದೆ. ಮತ್ತು ಪ್ರತಿಯೊಬ್ಬರು ಡೇಟ್ಗೆ ಬಂದು ನೋಡಿ ಅಂತ ಇಷ್ಟ ಇದೆ. ಒಂದು ಲವ್ ಮಾಡ್ತಾರಲ್ಲ ಅವ್ರಿಗೆ ದಾರಿ ದೀಪ ಮಾಡ್ಕೊಡ್ತಾರೆ. ಲವ್ ಮಾಡೋದು ಬೇಕಲ್ಲ, ಅದು ತಂದೆ ತಾಯಿ ಥರ ಅಂತ ಯಾವತ್ತೂ ಕೆಲಸ ಮಾಡಬಾರ್ದು. ಆ ಥರ ತಿಳುವಳಿಕೆ ಅಂತ ತೋರಿಸ್ಕೊಟ್ಟಿದ್ದೀರ. ಓಕೆ ಹೇಳಿ. ಮೂವಿ ಬಗ್ಗೆ ಏನು ಹೇಳೋದು, ಲವ್ ಹೋಗಿದ್ವಿ. ನಮ್ಮ ಜಾನ್ವಿಕಾ ಬಂದಾದ್ಮೇಲೆ ಅಂತೂ ನಮ್ಗೆ ಫುಲ್ ಜೋಶ್ ಕೊಟ್ಟು ಇಬ್ಬರ ಹೀರೋಯಿನ್ಸು, ನನಗೆ ಗೊತ್ತಿರೋ ಹೀರೋಯಿನ್ಸು. ಬಟ್ ಅನೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಜಾನ್ವಿಕಾ ನಕ್ಷತ್ರ ಕ್ಯಾರೆಕ್ಟರ್ ಅಂತೂ ತುಂಬ ಸುಂದರವಾಗಿತ್ತು. ಏನು ಅಂತ ಹೇಳಿದ್ರೆ ನಾವೆಲ್ಲ ಲವ್ ಸ್ಟೋರಿಯಲ್ಲಿ ನಾರ್ಮಲಾಗಿ ಲವ್ ಸ್ಟೋರಿ ಅಂದರೆ ಲವ್ ಸ್ಟೋರಿ ಅಂದ್ಕೊಂಡ್ವಿ. ಇಲ್ಲಿ ಬಂದಾದ್ಮೇಲೆ ಗೊತ್ತು ಇಟ್ ವಾಸ್ ಫಿಲ್ ವಿತ್ ಎಮೋಷನ್ಸ್. ಆ್ಯಕ್ಚುಲಿ ಅವರು ದೂರ ಆದ್ಮೇಲೇನು ದೂರ ಆದರೂ ಅನ್ಸಲ್ಲ. ಈ ಥರ ನೆಕ್ಸ್ಟ್ ಪಾರ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಆಲ್ ವಾಚ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ಇದು ಪಾರ್ಟ್ ವೆಯ್ಟ್ ಮಾಡೋಣ. ತುಂಬ ಚೆನ್ನಾಗಿತ್ತು. ಫ್ರೆಶ್ ಕಾನ್ಸೆಪ್ಟ್ ಆ್ಯಂಡ್ ರಿಯಲ್ ಸ್ಟೋರಿನ ಸ್ಕ್ರೀನ್ ಮೇಲೆ ನೋಡೋದಿತ್ತು. ಸೊ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಲೈಫಲ್ಲಿ ಹೀಗೆ ನಡೀತಿರುತ್ತೆ. ಸೊ ಐ ರಿಯಲಿ ಫೈಲ್ ಹ್ಯಾಪಿ ವಾಚಿಂಗ್ ದಿಸ್ ಮೂವಿ. ಥ್ಯಾಂಕ್ಸ್ ನೋಡ್ಕೊಂಡು ಬಂದಿದ್ದೀರಾ. ನನ್ನ ಫಸ್ಟ್ ಆಡಿಯನ್ಸ್ ಇವರು ಹೆಂಗೆ ಅನ್ಸಲ್ಲ ಅವ್ರಿಗೆ ಬಗ್ಗೆ? ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಏನು ಇಷ್ಟ ಆಯಿತು ಮೂವಿನಲ್ಲಿ? ಆ್ಯಕ್ಟಿಂಗ್ ಮಾತಾಡೋಂಗೆ ಎಲ್ಲ ಎಲ್ಲರಿಗೂ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾವು ದಿನನಿತ್ಯ ದಿನನಿತ್ಯ ನೋಡುವಂಥ ಲವ್ ಸ್ಟೋರಿಗಳಲ್ಲಿ ಇದು ಒಂಥರ ವೆರೈಟಿ ಲವ್ ಸ್ಟೋರಿ ಇರುತ್ತೆ. ಒಂದೇ ಥರ ಇದೆ, ಬೇರೆ ಬೇರೆ ಬ್ರೋ, ಮ್ಯಾಮ್ ಥರ ಗರ್ಲ್ ಫ್ರೆಂಡ್ ನಿಮ್ಗಿದ್ದಿದ್ರೆ ಏನು ಮಾಡ್ತಿದ್ರಿ ಅಂತ. ಭಾಗ್ಯ ನನಗಿಲ್ಲ ಸರ್. ಬರುತ್ತೆ